ಹಲೋ, ನಮಸ್ಕಾರ ಎಲ್ಲ ನಮ್ಮ ಕಲಬುರಗಿಯ ಮಹಾಜನತೆಗೆ, ರೈತ ಬಂಧುಗಳಿಗೆ. ರೈತರ ಸಂಕಷ್ಟವನ್ನು ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ರೈತರು ಇವತ್ತು, ಅದರಲ್ಲೂ ಕಲಬುರಗಿ ಬಿದರ್ ಭಾಗದಲ್ಲಿ ಯಾವೊಂದು ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಮಾಹಿತಿಗಳನ್ನು ಏರ್ಪಡ್ತಿದ್ದೇವೆ. ಅದರ ಹಿನ್ನೆಲೆಯಲ್ಲೇ ನಾನು ಬರಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲೇ ಏನು ಕಳಿಸಿದ್ದೇನೆ. ಒಂದು ಮೆಮೊರಂಡಮ್ ಕೊಡಿ ನನಗೆ, ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆರ್ಥಿಕ ನೆರವನ್ನು ಕೊಡಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇಲ್ಲ ಕೇಳಿಸ್ಕೊಡ್ರಿ. ಧನ್ಯವಾದ. ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ತಮ್ಮೆಲ್ಲರನ್ನು ಕುರಿತು ಒಂದು ಮೆಮೊರೆಂಡಮ್ನ ಕೊಡಲಿಕ್ಕೆ ಕೇಳಿದ್ದಾರೆ. ಹಾಗಾಗಿ ಮೆಮೊರೆಂಡಮು ಕೂಡ ಈಗಾಗಲೇ ನಮ್ಮ ಗಮನಕ್ಕೆ ನೀವು ತೆಗೆದುಕೊಂಡು ಬಂದು ಕೊಟ್ಟಿದ್ದೀರಣ್ಣ. ಇದನ್ನು ಕೇಂದ್ರದ ಕೃಷಿ ಸಚಿವರು ಮತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಳಿ ಕೂತು ಚರ್ಚೆ ಮಾಡಿ ನಿಮ್ಮ ಈ ಒಂದು ಸಂಕಷ್ಟಕ್ಕೆ ಯಾವ ರೀತಿ ಕೇಂದ್ರದ ಸರ್ಕಾರದಿಂದ ಪರಿಹಾರವನ್ನು ಇನ್ನೂ ಹೆಚ್ಚಾಗಿ ಕೊಡಿಸ್ತಕ್ಕಂಥದ್ದಕ್ಕೆ ಕೂತು ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಅವರ ಗಮನ ಸೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮೂಲಕ ರೈತರ ಪರವಾಗಿ ಸದಾಕಾಲ ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿ ಇದೆ, ಮುಂದೆನೂ ಇರುತ್ತೆ, ಕೊನೆಯ ಉಸಿರಿವರೆಗೂ ಇರ್ತೇವೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾನು ಪುನರ್ರಚಿಸ್ತಾ, ಇನ್ನು ಜೇವರ್ಗಿವರೆಗೂ ಇವತ್ತು ಹಲವಾರು ಮಳೆಹಾನಿ ಪ್ರದೇಶಗಳಿಗೆ, ಇವತ್ತು ಕೃಷಿ ಪ್ರದೇಶಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಗದಿ ಮಾಡ್ಕೊಂಡಿದ್ದೇವಣ್ಣ. ಇವತ್ತು ರೈತಾಪಿ ವರ್ಗ ನಾನು ಅವಾಗಿಂದ ಗಮನಿಸ್ತಾ ಇದ್ದೆ, ಯಾವುದೋ ಒಂದು ಕುರ್ಚಿನೂ ಕೂಡ ಅಲುಗಾಡಿಲ್ಲ. ಇಲ್ಲಿ ಕೂತಿರ್ತಕ್ಕಂಥವರು ನಿಜವಾದಂಥ ರೈತರು, ರೈತರ ಮಕ್ಕಳು. ಜೊತೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನನ್ನ ರೈತಾಪಿ ವರ್ಗದ ನನ್ನ ಯುವ ಪೀಳಿಗೆಗೆ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯವಿಟ್ಟು ನಿಮ್ಮ ಮನಸ್ಸುಗಳಲ್ಲಿ ಒಂದು ಅಂಶ ಕಾಡ್ತಾ ಇರ್ಬೋದು. ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮುತ್ತಾತ ರೈತರಾಗಿ ಪ್ರತಿನಿತ್ಯ ಪ್ರತಿ ವರ್ಷ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅನುಭವಿಸ್ತಾ ಇರ್ತಕ್ಕಂಥ ಸಂಕಷ್ಟವನ್ನು ನೋಡಿ ನಿಮ್ಮ ಮನಸ್ಸುಗಳಲ್ಲಿ ದಯಮಾಡಿ ಧೃತಿಗೆಡ್ತಕ್ಕಂಥದ್ದು ಬೇಡ. ನಿಮ್ಮ ಆತ್ಮವಿಶ್ವಾಸದಲ್ಲಿ ಯಾವುದೇ ರೀತಿ ಕೊರತೆ ಆಗ್ತಕ್ಕಂಥದ್ದು ಬೇಡ. ರೈತರು, ರೈತರ ಮಕ್ಕಳು, ಮುಂಬರ್ತಕ್ಕಂಥ ಯುವ ಪೀಳಿಗೆ ಕೃಷಿಯನ್ನು ಮಾಡುವ ಮೂಲಕ ನಮ್ಮ ದೇಶದ ಹಾಗೂ ರಾಜ್ಯದ ಪ್ರಗತಿಯನ್ನು ಎತ್ತಿಡಿತಕ್ಕಂಥ ಕೆಲಸ ನಾವೆಲ್ಲರೂ ರೈತರ ಮಕ್ಕಳು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ APMC ಯಾರ್ಡ್ನ ಅಧ್ಯಕ್ಷರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ರೈತಾಪಿ ವರ್ಗದ ರಾಜ್ಯ ರೈತ ಸಂಘದ ಅಧ್ಯಕ್ಷರು ದಯಾನಂದ್ ಪಾಟೀಲ್ ಸಾಹೇಬರು ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ರೈತರ ಜೊತೆಯಲ್ಲಿ ಸಂವಾದದಲ್ಲಿ ಅವರ ಸಮಯವನ್ನು ಮೀಸಲಿಟ್ಟು ನಮಗೆ ಒಂದು ಶಕ್ತಿಯನ್ನು ತುಂಬ ಮೂಲಕ ನಿಮ್ಮ ಜೊತೆಯಲ್ಲಿ ಕೂತು ಈ ಸಂವಾದನ ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಸಭೆ ಆಗಲಿ, ಒಂದು ಸಂವಾದ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇಲ್ಲ. ನನ್ನ ರಾಜಕಾರಣದ ಜೀವನ ಇವತ್ತು ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಯಾವ ರೀತಿ ರೈತರ ಪರವಾಗಿ ಮುಡಿಪನ್ನು ಇಟ್ಟಿದ್ದಾರೆ, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿನೂ ಕೂಡ ಇದು ಮೊದಲನೇ ಬಾರಿ ನಾನು ರೈತಾಪಿ ವರ್ಗದ ಕಲಬುರಗಿ ಜಿಲ್ಲೆಯಲ್ಲಿ APMC ಯಾರ್ಡ್ನ ಬಳಿ ರೈತರ ಜೊತೆ ಒಂದು ಸಂವಾದವನ್ನು ಮಾಡಿದ್ದೇನೆ. ಇದೇ ರೀತಿ ನಿರಂತರವಾಗಿ ನಿಮ್ಮ ಜೊತೆ ಒಂದು ಸಂಪರ್ಕ, ಒಂದು ಸಂಬಂಧ, ಒಂದು ಬಾಂಧವ್ಯವನ್ನು ಇಟ್ಕೊಳ್ಳುವ ಮೂಲಕ ನಿಮ್ಮ ಜೊತೆಯಲ್ಲಿ ನಮ್ಮಂಥ ಯುವಕರು ಹೆಜ್ಜೆಯನ್ನು ಹಾಕ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.